ಕಾಂಗ್ರೆಸ್ ಸರ್ಕಾರದ ಮೇಲೆ ಮಾಡಿದ್ದಾರೆ. ಬಿಹಾರ ಚುನಾವಣೆಗೆ ಅಧಿಕಾರಿಗಳಿಂದ ಹಣ ವಸೂಲಿ ಮಾಡಲಾಗ್ತಿದೆ, ಕಪ್ಪ ಕಾಣಿಕೆ ಕೊಡಬೇಕು, ಈ ಥರದ್ದು. ಅದರಲ್ಲೂ ಪ್ರಮುಖ ಯಡಿಯೂರಪ್ಪನವರ ಮಗ ರಾಘವೇಂದ್ರ ಅವರು MP ಅವರು ಏನು ಹೇಳ್ತಾರೆ? ಒಂದು 4-5 ದಿವಸಕ್ಕೆ ಮುಂಚೆ ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದಿದ್ದರು. ಆ ಸಭೆಯಲ್ಲಿ ನಾವು ಮಾತಾಡಿದ್ದು ಬೆಂಗಳೂರು ನಗರದ 5 ಕಾರ್ಪೊರೇಷನ್ಗಳ ಚುನಾವಣೆ ಬಗ್ಗೆ, ಆಮೇಲೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳ ಬಗ್ಗೆ ಆವತ್ತಲ್ಲಿ ಡಿಸ್ಕಷನ್ಸ್ ಆಯಿತು. ಯಾಕೆಂದರೆ ಸುಪ್ರೀಂ ಕೋರ್ಟ್ಗೆ BBMP 5 ಕಾರ್ಪೊರೇಷನ್ಗಳ ಬಗ್ಗೆ ಅಫಿಡವಿಟ್ ಹಾಕಿದ್ದೀವಿ, ಎಲೆಕ್ಷನ್ ಮಾಡ್ತೀವಿ ಅಂತ. ಮತ್ತು ZPTP ಕೂಡ ಎಲೆಕ್ಷನ್ಸ್ ಮಾಡ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ವಿ. ಅದರ ಪ್ರಯುಕ್ತ ನಾವು ಸುಪ್ರೀಂ ಕೋರ್ಟು ಅಫಿಡವಿಟ್ ಹಾಕಿರೋದ್ರಿಂದ ಮುಂದಕ್ಕೆ ಹಾಕೋದಕ್ಕೆ ಯಾವುದೇ ಕಾರಣಕ್ಕೆ ಆಗೋದಿಲ್ಲ. ಅದಕ್ಕೆ ಪ್ರಿಪ್ರೇಷನ್ಸ್ಗೆ ನಮ್ಮನ್ನೆಲ್ಲ ಕರೆದು ಅವತ್ತು ಮಾತಾಡಿದ್ರು. ಅದಕ್ಕೆ ಅಶೋಕ್ ಅವರು, ಆಮೇಲೆ ನಾರಾಯಣ ಸ್ವಾಮಿ ಅವರು, ಮತ್ತು ಎಲ್ಲ BJP ಎಲ್ಲ ಮುಖಂಡರು ಅಂದ್ಕೊಳ್ಳಿ. ಈಗ ಆಮೇಲೆ ರಾಘವೇಂದ್ರ, ಯಡಿಯೂರಪ್ಪನವರ ಸುಪುತ್ರರು, ಆಮೇಲೆ ಇನ್ನೂ ಅನೇಕ BJP ಮುಖಂಡರುಗಳು, ಮುಖ್ಯಮಂತ್ರಿಗಳು ಇವತ್ತು ಸಚಿವರನ್ನೆಲ್ಲ ಕರೆದು ಬಿಹಾರ ಚುನಾವಣೆಗೆ ಹಣ ಕೊಡೋದಕ್ಕೆ ಎಲ್ಲ ಸಚಿವರನ್ನೆಲ್ಲ ಕರೆಸಿದ್ದಾರೆ ಅಂತ ಮಾತಾಡ್ತಾರೆ. ಇದು BJPಯವರು ಯಾವತ್ತೂ ಕೂಡ ಅಷ್ಟೇ, ಅವರಿಗೆ ಬೇಸೇ ಇರೋದಿಲ್ಲ. ತಳಪಾಯ ಇಲ್ಲದೆ ಮನೆ ಕಟ್ತಾರಲ್ಲ, ಹಂಗೆ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರೆದು ಮಾತಾಡಿದ ತಕ್ಷಣ ಬಿಹಾರ ಚುನಾವಣೆಗೆ ಹಣ ಕೊಡೋದಕ್ಕೆ ಕರೆದಿದ್ದಾರೆ ಅಂತ ಹೇಳ್ತಾರೆ. ಈ ರೀತಿ ಸುಳ್ಳು ಆಪಾದನೆಗಳು ಮಾಡದೇ ಇದ್ದರೆ ಆಮೇಲೆ ಅವ್ರಿಗೆ ಏನಾಗುತ್ತೆ, ಈ BJP ಮುಖಂಡಗಳಿಗೆಲ್ಲ ಈ ಚಾಮರಾಜಪೇಟೆಯಿಂದ ಮೆಸೇಜ್ ಬರುತ್ತೆ, ನೀವು ಈ ರೀತಿ ಟ್ವೀಟ್ ಮಾಡಬೇಕು ಅಂತ. ಕೇಶವಕೃಪಾದಿಂದ ಮೆಸೇಜ್ ಬಂದ ತಕ್ಷಣ ಇವರು ಎಲ್ಲ ಕಡೆ, ರಾಜ್ಯದ ಎಲ್ಲೆಲ್ಲಿರ್ತಾರೆ ಇವರೆಲ್ಲ ಮುಖಂಡರುಗಳಿದಾರಲ್ಲ, ಇವರೆಲ್ಲನೂ ಎಲ್ಲ ಕಡೆ ಪತ್ರಿಕಾಗೋಷ್ಠಿ ಕರೆದು ಮಾತಾಡ್ತಾರೆ. ಆಮೇಲೆ ನಾನು ಇವರಿಗೆ BJPಯವರಿಗೆ ಒಂದು ಪ್ರಶ್ನೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ. 2008ರಿಂದ 2013ರವರೆಗೂ BJPಯವರು ಅಧಿಕಾರದಲ್ಲಿದ್ದರು. 5 ವರ್ಷಗಳ ಕಾಲ ಬೊಮ್ಮಾಯಿ CM ಆಗಿದ್ದರು, ಆಮೇಲೆ ಸದಾನಂದ ಗೌಡರಾದರು, ಆಮೇಲೆ ಕೊನೆ ವರ್ಷ ಸದಾನಂದ ಗೌಡರಾದರು. ಮತ್ತು 2019ರಿಂದ 2023ವರೆಗೂ ಕೂಡ ಅಧಿಕಾರದಲ್ಲಿದ್ದರು. ಆಗ 2 ವರ್ಷ ಬೊಮ್ಮಾಯಿ ಅವರು, 2 ವರ್ಷ ಯಡಿಯೂರಪ್ಪನವರು ಪ್ರಾರಂಭದಲ್ಲಿ ಅವರು ಮುಖ್ಯಮಂತ್ರಿಗಳು ಆಗಿದ್ದರು. ಮತ್ತು ಈ ಕರ್ನಾಟಕ ಈ ಸುಳ್ಳಿನ ಕಾರ್ಖಾನೆ ನಡೆಸ್ತಾ ಇದೆ, ಸುಳ್ಳಿನ ಫ್ಯಾಕ್ಟ್ರಿಯನ್ನು ನಡೆಸ್ತಾ ಇದೆ. ಅಲ್ಲಿ ಸುಳ್ಳುಗಳನ್ನು ಉತ್ಪಾದನೆ ಮಾಡೋದೇ ಅವ್ರ ಕೆಲಸ. ಅದಕ್ಕೆ ಒಂದು 700 ಜನ ಇಟ್ಕೊಂಡ್ಬಿಟ್ಟಾರೆ BJP ಕಚೇರಿನಲ್ಲಿ, IT ಅವನ್ನೆಲ್ಲ ಇಟ್ಕೊಂಡು ಬೆಳಿಗ್ಗೆ ಎದ್ದು ಏನು ಸುಳ್ಳು ಸುದ್ದಿ ಹರಡಬೇಕು ಅನ್ನೋದು ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಮೇಲೆ, ನಮ್ಮ ಸಿದ್ದರಾಮಯ್ಯನವ್ರ ಮೇಲೆ, ನಮ್ಮ ಮಂತ್ರಿಗಳ ಮೇಲೆ ಸುಳ್ಳು ಸುದ್ದಿ ಹರಡದೇ ಇದ್ದರೆ ಅವ್ರಿಗೆ ತಿಂದು ಅನ್ನನೂ ಜೀರ್ಣ ಆಗಲ್ಲ, ಆಮೇಲೆ ನಿದ್ರೆನೂ ಬರಲ್ಲ. ಆಮೇಲೆ ಇವ್ರದ್ದು ಇತಿಹಾಸ ಹೇಳಿದ್ನಲ್ಲ, 2008ರಿಂದ 2013ವರೆಗೂ, 2019ರಿಂದ 2023ವರೆಗೂ ಇವರು ಅಧಿಕಾರಕ್ಕೆ ಬಂದಿದ್ದೇ ವಾಮ್ ಮಾರ್ಗದಲ್ಲಿ ಆ ಶಾಸ್ತ್ರಗಳಿಗೆಲ್ಲ ದುಡ್ಡು ಕೊಟ್ಟು ರಾಜೀನಾಮೆ ಕೊಡಿಸಿ, ಮತ್ತು ಅವ್ರ ಚುನಾವಣೆಗೆ ಇವರೇ ಖರ್ಚು ಮಾಡಿ, ಇವರು ಆ ಸಂದರ್ಭದಲ್ಲಿ ದೇಶದಲ್ಲಿ 8ರಿಂದ 13, 19ರಿಂದ 23 ಯಡಿಯೂರಪ್ಪ, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಬಸವರಾಜ ಬೊಮ್ಮಾಯಿ ಅವರು. ಆ ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆಯಿತು, ಬಿಹಾರಲ್ಲಿ ಎಲೆಕ್ಷನ್ ಆಯಿತು, ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ಆಯಿತು, ಮಧ್ಯಪ್ರದೇಶದಲ್ಲಿ ಎಲೆಕ್ಷನ್ ಆಯಿತು, ಗುಜರಾತಲ್ಲಿ ಎಲೆಕ್ಷನ್ ಆಯಿತು, ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಇದು ಚುನಾವಣೆಗಳಲ್ಲಿ ಆಯಿತು. ಆಗ ಇವರೆಲ್ಲ ಎಷ್ಟು ಈ ರಾಜ್ಯಗಳಿಗೆ ಹಣವನ್ನು ಕಳಿಸಿದ್ರು ಅಂತ ನಾನು
ಈ 4 ಜನ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಹಾಕ್ತೀನಿ. ಮತ್ತು ಇದನ್ನು ಜನತೆ ಮುಂದೆ ಹೇಳುವಂಥ ಧೈರ್ಯ ನಿಮಗಿದೆ ಅಂತ 4 ಜನ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ.